Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ಜನವರಿ 2025 ನಲ್ಲಿ CSET ಎಕ್ಸಾಮಿನೇಷನ್ ಬರೆಯುವ ಸ್ಟೂಡೆಂಟ್ಸ್ ಯಾವ ರೀತಿಯಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಬಹುದು ಅಂತ ಹೇಳುವ ಸ್ಟ್ರಾಟಜಿ ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಡಿಸೆಂಬರ್ 15th ಒಳಗಡೆ ರಿಜಿಸ್ಟರ್ ಆದವರಿಗೆ ಮಾತ್ರ ಜನವರಿ ಎಕ್ಸಾಮಿನೇಷನ್ ಬರೀಲಿಕ್ಕೆ ಸಾಧ್ಯ. ಸೊ ನೀವು ಬೇರೆ ಯಾವುದಾದ್ರೂ ಈಗ ರಿಜಿಸ್ಟ್ರೇಷನ್ ನೀವು ಆಗಿಲ್ಲ ನಿಮಗೆ ವಿಡಿಯೋ ನೋಡ್ಬೋದು, ಆದರೆ ನಿಮಗೆ ಜನವರಿ ಎಕ್ಸಾಮಿನೇಷನ್ ಬರೀಲಿಕ್ಕೆ ಆಗಲ್ಲ. ಸೊ ದ ಫಸ್ಟ್ ಇನ್ಫಾರ್ಮೇಷನ್ ಇಸ್ ಜನರಲ್ ಇನ್ಫಾರ್ಮೇಷನ್. ಸೆಕೆಂಡ್ ಅಂತ ಹೇಳೋದು, ನಿಮಗೆ ಇನ್ನೂ ಟೈಮ್ ಇದೆ, ನಿಮಗೆ ಇನ್ನೂ ಹಾರ್ಡ್ಲಿ 15 ಡೇಸ್ ಇದೆ ನಿಮಗೆ. ಸೊ ನೀವೇನು ಮಾಡಬೇಕು, ಕರೆಕ್ಟಾಗಿ ನೀವು ಪ್ಲಾನ್ ಮಾಡಬೇಕು. ಕರೆಕ್ಟಾಗಿ ಪ್ಲಾನ್ ಕನ್ಸೆಪ್ಟ್ ಮ್ಯಾಕ್ಸಿಮಮ್ ಏನು ಮಾಡಬೇಕು, ನೀವು ಕ್ಲಿಯರ್ ಮಾಡಬೇಕು. ಆ ಕನ್ಸೆಪ್ಟ್ ಕ್ಲಿಯರ್ ಮಾಡುವಾಗ ನಮಗೆ ಪರ್ ಪೇಪರ್ 40% ನಮಗೆ ಆವರೇಜ್ ಎಷ್ಟು ಬೇಕು, 50%. ಇಷ್ಟು ಮೀನ್ ನಿಮಗೆ ಎಷ್ಟು ಬೇಕು, 100 ಮಾರ್ಕ್ಸ್ ಬೇಕು ಔಟ್ ಆಫ್ 200 ಅಂತ ಹೇಳೋದು. ಇದರಲ್ಲಿ 4 ಪೇಪರ್ ಇದೆ, 4 ಪೇಪರಿಗೂ ನೀವು ಮಿನಿಮಮ್ ಎಷ್ಟು ಅಜ್ಯೂರ್ ಮಾಡಬೇಕು, ಎಲ್ಲದಕ್ಕೂ ಫಸ್ಟ್ ಸ್ಟೆಪ್ ಅಂತ ಹೇಳಿ 40% ನೀವು ಅಶ್ಯೂರ್ ಮಾಡಬೇಕು. 40% ಎಷ್ಟಾಯ್ತು ಈಗ 40% ಅಂದ್ರೆ ಮಾರ್ಕ್ಸ್ ನಮಗೆ 50 ಮಾರ್ಕ್ಸ್ ಎಕ್ಸಾಮಿನೇಷನ್ ಬರುತ್ತೆ, ನಮಗೆ ಟೋಟಲ್ 80 ಮಾತ್ರ ಆಯ್ತು. ನಮಗೆ ಎಷ್ಟು ಬೇಕು, ನಮಗೆ 100 ಮಾರ್ಕ್ಸ್ ಬೇಕು. ಅದಕ್ಕೆ ನೀವೇನು ಮಾಡಬೇಕು, ಕೆಲವೊಂದು ಸಬ್ಜೆಕ್ಟಿಗೆ ನಾವೇನು ಮಾಡಬೇಕು, ಇಲ್ಲಿ ನಾವು 60% ತೆಗಿಬೇಕು, ಇಲ್ಲಿ ನಾವು 60% ತೆಗಿಬೇಕು. ಈ ಥರ ಎಲ್ಲ ತೆಗೆಯುವಾಗ 80 + 20 ನಮಗೆ 100 ಮಾರ್ಕ್ಸ್ ಬರುತ್ತೆ. ಈಗ ಸಬ್ಜೆಕ್ಟ್ ಈಸಿನೆಸ್ ಡಿಫಿಕಲ್ಟ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಯಾಕಂತ ಹೇಳಿದರೆ ಕೆಲವರಿಗೆ ಕೆಲವೊಂದು ಸಬ್ಜೆಕ್ಟ್ ತುಂಬ ಈಸಿ ಇರುತ್ತೆ, ಕೆಲವರಿಗೆ ತುಂಬ ಡಿಫಿಕಲ್ಟ್ ಇರುತ್ತೆ. ಈಗ ನಾರ್ಮಲ್ ಎಕ್ಸಾಂಪಲ್ ಹೇಳುವಾಗ ಎಕನಾಮಿಕ್ಸ್ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ತಾರೆ, ನಿಮಗೆ ಬಿಸ್ನೆಸ್ ಕಮ್ಯುನಿಕೇಷನ್ ಒಳ್ಳೆ ಮಾರ್ಕ್ಸ್ ತೆಗಿಬೋದು. ಫಸ್ಟ್ ನಿಮಗೆ 60 ಮಾರ್ಕ್ಸ್ ಯಾವ್ದಕ್ಕೆ ಇಡ್ಬೋದು, 60% ಮಾರ್ಕ್ಸ್ ಯಾವ್ದಕ್ಕೆ ಇಡ್ಬೋದು, ನಿಮಗೆ ಬಿಸ್ನೆಸ್ ಕಮ್ಯುನಿಕೇಷನ್ ಇಡ್ಬೋದು. ಮತ್ತು ಎಕನಾಮಿಕ್ಸ್ನ ಬಿಸ್ನೆಸ್ ಪಾರ್ಟ್ ಇದೆಯಲ್ಲ 25 ಮಾರ್ಕ್ಸ್, ಅದಕ್ಕೆ ನಿಮಗೆ ಇಂಪಾರ್ಟೆನ್ಸ್ ಕೊಡ್ಬೋದು. ಮತ್ತು ಕರೆಂಟ್ ಅಫೇರ್ಸ್ ಕೆಲವೊಂದು ಟೈಮಲ್ಲಿ ಈಸಿ ಇರುತ್ತೆ, ಕೆಲವೊಂದು ಟೈಮಲ್ಲಿ ಡಿಫಿಕಲ್ಟ್ ಇರುತ್ತೆ. ಅದು ನಾವು ನೋಡಿ ಅಡ್ಜಸ್ಟ್ ಮಾಡಿ ಏನು ಮಾಡ್ಬೋದು, ನಮಗೆ ಅದನ್ನು ಬರೀಬೋದು. ದಟ್ ಇಸ್ ಅ ಕಾನ್ಸೆಪ್ಟ್. ಅದೊಂದು ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ಸೊ ಕನ್ಸೆಪ್ಟ್ ಕ್ಲಿಯರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಶನ್ಸ್ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ ನಿಮಗೆ ವಿಡಿಯೋ ಬೇಕಿದ್ರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ತಕ್ಷಣವೇ ನಾವೇನು ಮಾಡ್ತೀವಿ, ಅದರ ಒಂದು ವಿಡಿಯೋ ನಾವು ಮಾಡ್ತೀವಿ. ಥರ್ಡ್ ಒನ್ ಅಂತ ಹೇಳೋದು ಸ್ವಲ್ಪ ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಇದೆ. ಇದರ ಬಗ್ಗೆ ಆಲ್ರೆಡಿ ನಾವೊಂದು ವಿಡಿಯೋ ಮಾಡಿದ್ದೀವಿ, ಅದರ ಲಿಂಕ್ ನಾವಿಲ್ಲಿ ಐಟಾಬಲ್ಲಿ ಕೊಡ್ತೀನಿ, ನೀವು ಜಸ್ಟ್ ಹೋಗಿ ನೋಡಿ. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್, ಯಾಕಂದ್ರೆ ಈ ವರ್ಷನೂ ರಿಮೋಟ್ ಪ್ರಾಕ್ಟೋರ್ಡ್ ಮೋಡಲ್ಲಿ ಎಕ್ಸಾಮಿನೇಷನ್ ನಡೆಸ್ತಾರೆ. ಅದು ಕರೆಕ್ಟಾಗಿ ನೋಡ್ಕೊಳ್ಳಿ, ನೀವು ಮನೆಯಲ್ಲೇ ಕುತ್ಕೊಂಡು ಬರೀಬಹುದು. ಅದು ಯಾವ ಥರ ಬರೀಬೇಕು, ಯಾವುದೆಲ್ಲ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ನಿಮಗೆ ಬೇಕು ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ ನಾವು ವಿಡಿಯೋ ಮಾಡಿದ್ದೀವಿ. ನೀವು ಯಾವುದೇ ರೀತಿಯಲ್ಲಿ ಮಿಸ್ ಮಾಡದೆ ಅದನ್ನು ನೋಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆ ಒಂದು ಎಕ್ಸಾಮಿನೇಷನ್ ಬರೀತಾ ಇದ್ರೆ ಅವರಿಗೂ ನೀವು ವಿಡಿಯೋವನ್ನು ಶೇರ್ ಮಾಡಿ. ನೆಕ್ಸ್ಟ್ ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ನಾನು ಹೇಳ್ತಾ ಇಲ್ಲ, ಅದು ಅಲ್ಲೇ ನೀವು ವಿಡಿಯೋ ನೋಡುವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಒಂದು 20 ಮಿನಿಟ್ಸ್ ವಿಡಿಯೋ ನಿಮಗೆ ಬರುತ್ತೆ. ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳೋದು, ನೀವು MCQ ಪ್ರಾಕ್ಟೀಸ್ ಮಾಡಬೇಕು. ನೀವು ಸಬ್ಜೆಕ್ಟ್ ಮಾತ್ರ ಓದಿಕೊಂಡು ಹೋಗಿ ಯಾವುದೇ ಪ್ರಯೋಜನ ಇಲ್ಲ. ನಮಗೆ 3 ರೀತಿಯಲ್ಲಿ MCQ ಬರೀಬೋದು. ಫಸ್ಟ್ ಅಂತ ಹೇಳೋದು, ನಿಮಗೆ ಒಂದು MCQ ಗೈಡ್ ಇದೆ, ಅದು ನಿಮಗೆ ತಿಳಿದಿರ್ಬೋದು, ನಿಮಗೆ ಸಿಕ್ಕಿರ್ಬೋದು. ಅದರ ಕ್ವಶನ್ಸ್ ಕಳೆದ್ರೆ ನಿಮಗೆ 80% ಖಂಡಿತ ಸಿಗುತ್ತೆ. ನಿಮಗೆ ಅದನ್ನು ಡಿಫಿಕಲ್ಟ್ ಆದರೆ ಗೂಗಲಲ್ಲಿ ಹೋಗಿ ಅಥವಾ ಯಾವುದೇ ಸರ್ಚ್ ಇಂಜಿನ್ ಹೋಗಿ CSEET ಮಾಕ್ ಟೆಸ್ಟ್ ಅಂತ ಸರ್ಚ್ ಮಾಡಿ, ಅದರಲ್ಲಿ 2 ಆಪ್ಷನ್ ನಿಮಗೆ ಸಿಗುತ್ತೆ. ಫಸ್ಟ್ ಆಪ್ಷನ್ ನಿಮಗೆ PDF ರೂಪದಲ್ಲಿ ಸಿಗುತ್ತೆ. ಸೆಕೆಂಡ್ ಒನ್ ನಿಮಗೆ ಲೈವ್ ಟೆಸ್ಟ್ ಬರೀಬೋದು. ಇನ್ನು ಗ್ರ್ಯಾಂಡ್ ನಿಮಗೆ ಬೋನಸ್ ಆಪ್ಷನ್ ಅಂತ ಹೇಳೋದು, ನಮ್ಮದೇ ವೆಬ್ಸೈಟ್ ನಾವು ಡೆವಲಪ್ ಮಾಡಿದ್ದೀವಿ, ಬಿಂಟಾಮ್, ಅದರ ಲಿಂಕ್ ನಾನು ಕೊಡ್ತೀನಿ, bintomlearning.com. ಈ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮಗೆ ಹೋಮ್ ಪೇಜಲ್ಲಿ CSEET ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ನಿಮಗೆ ಫ್ರೀ ಮಾಕ್ ಟೆಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ನಿಮಗೆ ಎಷ್ಟು ಸಲ ಬೇಕಾದ್ರೆ ನಿಮಗೆ ಬರೀಬೋದು. ಅದು ನಾನು ಚಾಪ್ಟರ್ ವೈಸ್ ಅರೇಂಜ್ ಮಾಡಿದ್ದೀನಿ, ರಿಪೀಟೆಡ್ ಕ್ವೆಶ್ಚನ್ಸ್ ಚಾಪ್ಟರ್ ವೈಸ್ ನೀವು ಅಲ್ಲಿಗೆ ಬರೀಬೋದು. ನಿಮಗೆ ರಿಸಲ್ಟ್ ಬರುತ್ತೆ. ನಿಮಗೆ ಏನು ಡೌಟ್ ಆ್ಯಂಡ್ ಕ್ಲಾರಿಫಿಕೇಶನ್ಸ್ ಇದ್ರು ಏನು ಮಾಡ್ಬೋದು, ನಮಗೆ ಕೇಳ್ಬೋದು. ಸೊ ಇಷ್ಟೊಂದು ವಿಷಯ ನೀವು ನೋಡಿದರೆ ನಿಮಗೆ ಏನು ಮಾಡ್ಬೋದು, ನಿಮಗೆ ಕ್ಲಿಯರ್ ಆಗಿ ಪಾಸ್ ಮಾಡ್ಬೋದು. ಲಾಸ್ಟ್ ಅಂತ ಹೇಳೋದು ಪ್ಲಾನ್ ಯುವರ್ ಡೇಸ್, ಯಾಕಂದ್ರೆ ಇನ್ನು ನ್ಯೂ ಇಯರ್, ಕ್ರಿಸ್ಮಸ್ ಆ ಥರ ಎಲ್ಲ ಬರುತ್ತೆ. ಸೊ ನಮಗೆ ಒಂದೇ ಒಂದು ಎಕ್ಸಾಮಿನೇಷನ್ ಇದೆ, ಸ್ವಲ್ಪ ನಾವು ಡೆಡಿಕೇಶನ್ ಇದ್ರೆ, ಯಾಕಂತಂದ್ರೆ
ಎಲ್ಲರೂ ಪಾಸ್ ಆಗಲ್ಲ, ನಿಯರ್ಲಿ ಏನು 70% ಎಲ್ಲ ರಿಸಲ್ಟ್ ಬರುತ್ತೆ, ಆಗಲೂ 30% ಫೇಲ್ ಆಗ್ತಾರೆ. ಸೊ ಪ್ಲಾನ್ ಯುವರ್ ಡೇಸ್. ಆದರೆ ನಿಮಗೆ ಡಿಫಿಕಲ್ಟ್ ಇರುವ ಕೆಲವು ಸಬ್ಜೆಕ್ಟ್ ಇದೆ. ಫಾರ್ ಎಕ್ಸಾಂಪಲ್ ಲಾಜಿಕಲ್ ರೀಸನಿಂಗ್ ಇದೆ. ಆ ಲಾಜಿಕಲ್ ರೀಸನಿಂಗ್ ಎಲ್ಲ ಕ್ವಶನಿಗೆ 1 ಮಾರ್ಕ್ ಅಲ್ಲ, ಕೆಲವೊಂದು ಕ್ವಶನಿಗೆ ಏನಿದೆ 2 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಅದು ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಅರ್ಥ ಆಗುತ್ತೆ. ಸೊ ಪ್ಲಾನ್ ಯುವರ್ ಡೇಸ್, ಪ್ಲಾನ್ ಯುವರ್ ಟೈಮ್. ಮತ್ತೆ ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಖಂಡಿತ ನೀವು ವಿಡಿಯೋ ಮಾಡಿ, ವಿಡಿಯೋ ಒಂದು ನೋಡ್ಬಿಡಿ, ನಿಮಗೆ ಅದು ಕರೆಕ್ಟ್ ಆಗಿ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತೆ ಎಕ್ಸಾಮ್ ಹಾಲಲ್ಲಿ ಹೋಗುವ ನಿಮಗೇನು ಕನ್ಫ್ಯೂಷನ್ ಏನು ಆಗಲ್ಲ. ಸೊ ಇವತ್ತಿನ ವಿಡಿಯೋದಲ್ಲ ಇಷ್ಟೇ ಮಾತ್ರ ಡಿಸ್ಕಸ್ ಮಾಡಲಿಕ್ಕೆ ಇದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಇದುವರೆಗೂ ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು CSET ಪಾಸ್ ಆದಮೇಲೆ ನಾವು CS ಎಕ್ಸಿಕ್ಯೂಟಿವ್ನ ರೆಕಾರ್ಡೆಡ್ ಕ್ಲಾಸಸ್ ನಾವು ಕನ್ನಡದಲ್ಲಿ ಪ್ರೊವೈಡ್ ಮಾಡ್ತಿದ್ದೀವಿ. ಯಾರೂ ಆ ಥರ ಕೊಡ್ತಾ ಇಲ್ಲ. ಸೊ ವಿ ಆರ್ ಪ್ರೊವೈಡಿಂಗ್. ನಿಮಗೆ ಏನಾದ್ರು ಎಂಕ್ವೈರೀಸ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ, ಅದಕ್ಕೆ ನಿಮಗೆ ವಾಟ್ಸಪ್ ಮಾಡ್ಬೋದು, ಯಾವಾಗ ಬೇಕಾದ್ರೆ ನಿಮಗೆ ಕಾಲ್ ಮಾಡ್ಬೋದು. ಪ್ಯೂರ್ ಕನ್ನಡ ಲ್ಯಾಂಗ್ವೇಜ್ಲಿ ಎಲ್ಲ ಲೋ ಪೇಪರ್ದು ಕ್ಲಾಸಸ್ ನಾವು ಎಕ್ಸಿಕ್ಯೂಟಿವ್ ಲೆವೆಲ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಕ್ಸಾಮಿನೇಷನ್ ಬರೀತಿದ್ರೆ ಅವರಿಗೂ ಶೇರ್ ಮಾಡಿ. ಏನಾದರೂ ಡೌಟ್ ಕ್ಲಾರಿಫಿಕೇಶನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.